ಶ್ರೀ ಕ್ಷೇತ್ರ ಕೊಲ್ಲೂರು, ಮಲೆನಾಡಿನ ಹೆಬ್ಬಾಗಿಲು, ಶಿವಮೊಗ್ಗ ಸೇರಿದಂತೆ ಮಲೆನಾಡು ಮತ್ತು ಬಯಲು ಸೀಮೆಯ ಹಲವಾರು ಪ್ರದೇಶಗಳಿಗೆ ಸಂಪರ್ಕವನ್ನು ಕಲ್ಪಿಸುವ ಕಂಪನಿಯಾಗಿ ಕಾರ್ಯನಿರ್ವಹಿಸುವ ಎಲ್ಲ ಸಾಧ್ಯತೆಯನ್ನು ಹೊಂದಿರುವಂತಹ ನೂತನವಾದಂತಹ ಬಸ್ ನಿಲ್ದಾಣ ನವಬೈಂದೂರು ತಾಲೂಕಿನ ಹೆಗ್ಗುರುತಾಗಿ ಈ ಭಾಗದ ಸಂಪರ್ಕದ ಪ್ರಮುಖ ಕೇಂದ್ರವಾಗಿ ಕಾರ್ಯನಿರ್ವಹಿಸಬಲ್ಲಂತಹ ಬೈಂದೂರಿನ ನೂತನ ಬಸ್ ನಿಲ್ದಾಣದ ಲೋಕಾರ್ಪಣೆ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ಕಾರಣ ಈಗಾಗಲೇ ಯಾವ ಕಾರಣಕ್ಕೆ ಅಂತ ನಮ್ಮ ಶಾಸ್ತ್ರಗಳಿದ್ದಾರೆ, ಮಾಜಿ ಶಾಸ್ತ್ರಗಳಿದ್ದಾರೆ, ನಮ್ಮ ವಿಧಾನ ಶಾಸ್ತ್ರಗಳಿವೆ. ಈಗಾಗಲೇ ನಮ್ಮ ಕೆ ಎಸ್ ಆರ್ ಟಿ ಸಿಯಲ್ಲಿ ಯಾವತ್ತೂ ಥರ ಆಗಿಲ್ಲ. 1 ವರ್ಷ 18 ತಿಂಗಳು ಟೈಮ್ ಕೊಡ್ತೀವಿ. ಒಂದು 20 ತಿಂಗಳು ಹೆಚ್ಚಿಕೊಂಡ್ಮೇಲೆ ಎಲ್ಲ ಕಟ್ಟಡಗಳು ಮುಗಿದುಕೊಳ್ಳುತ್ತೆ. ಆದರೆ ಇಲ್ಲಿ ಏನೋ ಬೇರೆ ಬೇರೆ ಕಾರಣಗಳಿಂದ ನಿಧಾನ ಆಗಿದೆ. ಮತ್ತು ವಿಧಾನಸಭೆಯಲ್ಲೂ ಕೂಡ ನಮ್ಮ ಗಟ್ಟಿಯೊಳಗೆ ಒಂದು ಪ್ರಶ್ನೆ ಕೇಳಿದರು. ಆಮೇಲೆ ನಮ್ಮ ವಿಧಾನ ಪರಿಷತ್ತಲ್ಲಿ ನಮ್ಮ ಬಳ್ಳಾರಿಯವರು ಕೇಳಿದರು. ಅವಾಗ ಕೇಳಿದಾಗ ನೀರಿನ ಸಮಸ್ಯೆ ಇದೆ, ಅದರಿಂದ ಸ್ವಲ್ಪ ಫಲ ಆಗ್ತಾ ಇದೆ. ಈಗ ನೀರು ಬಂದಿದೆ, ಇಲ್ಲ 3 ಇಂಚು ನೀರು ಸಿಕ್ಕಿರೋದ್ರಿಂದ ಇದು ಸ್ವಲ್ಪ ದೂರದ ಸಿಕ್ಕಿದೆ ಅಷ್ಟೇ. ಇಲ್ಲೇ ಸಿಕ್ಕಿದ್ರೆ ಯಾವುದೋ ಬಸ್ ಸ್ಟ್ಯಾಂಡು ಉದ್ಘಾಟನೆ ಆಗಬೇಕಾಗಿತ್ತು. ತಲಾದರೂ ಕೂಡ ಉದ್ಘಾಟನೆ ಆಗಿದೆ. ಮತ್ತು ಈ ಭಾಗದಲ್ಲಿ ಕೆಲವೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಶಾಸಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ನಮ್ಮ ಮುಖಂಡರು, ಮಾಜಿ ಶಾಸಕರು ಎಲ್ಲರೂ ಸೇರಿ ಮೊದಲನೇ ಕೆಲಸ ಮಾಡಬೇಕಂದ್ರೆ ನಮ್ಮ ರಸ್ತೆ ಹೈವೇಗಳ ಮಾತಾಡಿ ಅದರ ರಸ್ತೆನ ಇಲ್ಲಿ ಓಪನ್ ಮಾಡಬೇಕು. ಬೇಕಾದ್ರೆ ಹಿಂದೆ ಒಂದು ಮುಟ್ಟಿರೋ ಪರವಾಗಿಲ್ಲ, ಇದು ಮಾಡಿದ್ರೆ ಅನುಕೂಲ ಆಗುತ್ತೆ. ಅದನ್ನು ನಾವು ಜಿಲ್ಲಾಧಿಕಾರಿಗಳು ಮಾತಾಡ್ತೀನಿ, ನಮ್ಮ ಕೂಡ ನಾನು ಕೂಡ ಮಾತಾಡ್ತೀನಿ ಅಂತ ಹೇಳಿ, ಮತ್ತು ಡಿಪೋ ಹಾಕಬೇಕು ಅಂತ ಎಲ್ಲರೂ ಹೇಳಿದೆ. ಜಾಗನೂ ಇದೆ, ಡಿಪೋನು ಮಾಡ್ಕೊಳ್ಳೋಣ. ಆಮೇಲೆ ಮೂಕಾಂಬಿಕೆ ದೇವಸ್ಥಾನ ಈ ಕ್ಷೇತ್ರದಲ್ಲೇ ಇರೋದು, ಲಕ್ಷಾಂತರ ಜನ ಬರ್ತಾರೆ ಪ್ರತಿ ವರ್ಷ. ಅದು ಈ ಬಸ್ ಸ್ಟ್ಯಾಂಡ್ಗೆ ಮೂಕಾಂಬಿಕೆ ದೇವಿ ದೇವಸ್ಥಾನ ಅಂತ ಹೆಸರು. ಅದನ್ನು ಕೂಡ ನಮ್ಮ ಅಧ್ಯಕ್ಷರಿಗಾಗಿ ಆ ಹೆಸರು ಕೂಡ ಬಸ್ ಸ್ಟ್ಯಾಂಡಿಗೆ ಇಡೋಣ ಅಂತೇಳಿ ಅಂದರೆ ಮಂಡಳಿಗೆ ಹೋಗುತ್ತೆ. ಶ್ರೀನಿವಾಸ ಮಾತಾಡ್ತೀನಿ, ಅಧ್ಯಕ್ಷರ ಹತ್ರ ಮಾತಾಡ್ತೀನಿ. ನಮ್ಮ ಗೋಪಾಲ್ ಪೂಜೆ ಅವರು ಹಿರಿಯ ಇಲಾಖೆ ಅಧ್ಯಕ್ಷರಾಗಿದ್ದರು. 2 ವರ್ಷ ಆಗಿಲ್ಲ, 2 ವರ್ಷ ನಾನಾದ್ಮೇಲೆ ನಾನು ಸಚಿವನಾಗಿದ್ದಾಗ ಆಗಕ್ಕೆ ಮುಂಚೆ ಸಚಿವನಾಗಿದ್ದಾಗಲೇ 3 ವರ್ಷ ನನಗೆ ಇದೆ ಅನಿಸುತ್ತೆ ಅಧ್ಯಕ್ಷನಾಗಿ. ಆಮೇಲೆ ಗೋಪಾಲ್ ಪೂಜೆಯವರು ಕೊನೆಯಲ್ಲಿ 2 ವರ್ಷ ಅಧ್ಯಕ್ಷರಾಗಿದ್ದರು. ಇದು ಬೋರ್ಡಲ್ಲಿ ನಾನು ಶ್ರೀನಿವಾಸ ಅವರಿಗೆ ಕ್ಲಿಯರ್ ಮಾಡಿಸ್ತೀನಿ. ಮತ್ತು ಮೂಕಾಂಬಿಕೆ ಒಂದು ಪ್ರಾಧಿಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ನಾನು ಬಂದಮೇಲೆ ಮೊದಲು ಮಲೇಶ್ವರ ಬೆಟ್ಟ ಮಾತ್ರ ಒಂದು ಪ್ರಾಧಿಕಾರ ಆಗಿತ್ತು. ಅದಾದಮೇಲೆ ಅಭಿವೃದ್ಧಿಯ ದೃಷ್ಟಿಯಿಂದ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಆಯಿತು, ಹುಲಿಗೆಮ್ಮ ಪ್ರಾಧಿಕಾರ ಆಯಿತು, ಅದೇ ರೀತಿ ರೇಣುಕಾಯಮ್ಮ ಪ್ರಾಧಿಕಾರ ಆಯಿತು, ಘಾಟಿ ಸುಬ್ರಹ್ಮಣ್ಯನ ಆಯಿತು. ಮೊನ್ನೆ ಅಸೆಂಬ್ಲಿನಲ್ಲಿ ಸೌದತ್ತಿ ಚಂದ್ರಗುತ್ತಿ ರೇಣುಕಾ ದೇವಿ ಅದು ಕೂಡ ನನ್ನ ಪ್ರಾಧಿಕಾರ ಆಯಿತು. ಮತ್ತು ಈ ಭಾಗದ ಎಲ್ಲ ಇಚ್ಛೆ ವಿಧಾನ ಪರಿಷತ್ ಸದಸ್ಯರು, ಲೋಕಸಭೆ ನಮ್ಮ ವಿಧಾನಸಭೆ ಸದಸ್ಯರು, ಮಾಜಿ ವಿಧಾನಸಭೆ ಸದಸ್ಯರು ಎಲ್ಲರೂ ಕೂಡ ಪ್ರಾಧಿಕಾರ ಮಾಡಿ ಹೇಳ್ತಾ ಇದ್ದಾರೆ. ಪ್ರಾಧಿಕಾರ ಮಾಡೋಣ, ಅದು 1 ವರ್ಷ ಆಗಿದೆ ಅಷ್ಟೇ. ಅವರಿಗೆ ಪ್ರಾಧಿಕಾರ ಮಾಡಿ ಆಮೇಲೆ ರೌಡಿ ಆದಮೇಲೆ ಜಾರಿ ತರಬೇಕಂತ ಪ್ರಾಧಿಕಾರ ಮಾಡೋಣ ಅಂತೇಳಿ. ಮತ್ತು ಅದೊಂದು ಆಮೇಲೆ ಈ ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಬಸ್ಸುಗಳನ್ನ ನಾವು ಪ್ರೊಸೆಸ್ನ ನಿಲ್ಲಿಸ್ತಿದ್ವಿ. ಮತ್ತು 4 ವರ್ಷದಿಂದ ಲಕ್ಸುರಿ ಬಸ್ಸು ಯಾವುದು ಕೂಡ ತಗೊಂಡಿರಲಿಲ್ಲ. ಈಗ 70 ಬಸ್ಸು ಟೆಂಡರ್ ಆಗಿದೆ.
ಈಗ ನಮ್ಮ ಸಿ ಎಮ್ಗೆ ಕೇಳಿದೆ ನಮ್ಮ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ರು. ನಾಲ್ಕು ಬಸ್ಸು 70 ಬಸ್ ಬರುತ್ತೆ. ಅಂದರೆ 35 ನಗರಗಳಿಗೆ ಒಂದು ಹೋಗಲಿಕ್ಕೆ ಒಂದು ಬರುತ್ತೆ. ಆ ಬಸ್ ಪ್ರಕಾರ ಹೆಚ್ಚು ಮಂಗಳೂರಿಗೆ, ಬೆಂಗಳೂರಿಗೆ ಅತಿ ಹೆಚ್ಚು ಜನ ಬರೋದು ಮಂಗಳೂರಿಗೆ. ಮತ್ತು ಮಂಗಳೂರಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜಸ್ ಇದೆ, 8-9 ಇದೆ, ಒಂದು 20-25 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಮತ್ತು ಅದೇ ರೀತಿ ವಿದ್ಯಾಸಂಸ್ಥೆಗಳು ಮತ್ತು ವಾಣಿಜ್ಯ ಕೇಂದ್ರ ಆಗಿರೋದ್ರಿಂದ ಹೆಚ್ಚು ಆದ್ಯತೆ ಇದಕ್ಕೆ ಕೊಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಬಸ್ಸಸ್ಸು ಹೊಸ ಬಸ್ಸು 900 ಬಸ್ ಈ ವರ್ಷ ತಗೊಳ್ತೀವಿ. ಮತ್ತು 2,000 ತಗೊಳ್ತೀವಿ. ಅದರಲ್ಲಿ 900 KSRTC ಕೊಟ್ಟಿದ್ದೀವಿ. KSRTCಗೆ ಕೊಟ್ಟಂಥ ಸಂದರ್ಭದಲ್ಲಿ 15 ಜಿಲ್ಲೆ ಬರುತ್ತೆ, ಉಡುಪಿಗೆ ಮತ್ತು ಇದು ದಕ್ಷಿಣ ಕನ್ನಡಕ್ಕೆ ಎರಡಕ್ಕೂ ಕೂಡ ಆದ್ಯತೆ ಹೋಸಲಿಗೂ ಕೊಟ್ಟಿದ್ದೀವಿ. ಈ ಸಲವೂ ಕೊಡೋಣ ಅಂತೇಳಿ. ಮತ್ತು ಮಂಗಳೂರು ಟೌನ್ಗೆ 100 ಎಲೆಕ್ಟ್ರಿಕ್ ಬಸ್ಸಸ್ಸು ಬರುತ್ತೆ. ಅದರಿಂದ ಉಡುಪಿ ಜಿಲ್ಲೆಗೆ ಸ್ವಲ್ಪ ಆದ್ಯತೆ ಹೆಚ್ಚಾಗಿ ಕೊಡ್ತೀನಿ ಅಂತೇಳಿ. ಆಮೇಲೆ ನಮಗೆ ಇಲ್ಲೂ ಏನೇ ಸಮಸ್ಯೆ ಇದೆ, ನಾನು ಹಿಂದೆ ಇದೇ ಆಗಿದ್ದಾಗ ಈಗಲೂ ಏನಂದರೆ ನಮಗೆ ಪರ್ಮಿಟ್ ಕೊಡ್ತಾರೆ. ಪರ್ಮಿಟ್ ಕೊಟ್ಟ ತಕ್ಷಣ ಪ್ರೈವೇಟ್ ಆಪರೇಟರ್ಸು ಇದೆ, ಪೋರ್ಟಲ್ ಸೇರ್ತಾರೆ. ನಾವು ಪರ್ಮಿಟ್ ಕೊಡ್ಸೋದಕ್ಕೂ ಪೋರ್ಟಲ್ ಸೇರ್ತಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸ್ವಲ್ಪ ಎಲ್ಲ ಒತ್ತಡ ಹಾಕಿ ನಮ್ಮ ವಿಧಾನಸಭೆ ಪರ್ಮಿಟ್ಸು ಕೊಡಿಸ್ಬೇಕು. ಮತ್ತು ಪೋರ್ಟಲ್ ಏನಿದೆ ಅದನ್ನು ವೆಕೇಟ್ ಮಾಡಿಸುವಂಥ ಕೆಲಸ ಮಾಡಿ ಸಾರ್ವಜನಿಕರಿಗೆ, ವಿಶೇಷವಾಗಿ ಮಕ್ಕಳಿಗೆ ಅವರು ಅನಾನುಕೂಲ ಆಗಲಿಕ್ಕೆ ಬಸ್ಸುಗಳನ್ನು ಒದಗಿಸ್ತೀನಿ ಅಂತ ನನ್ನ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ, ತಾವಿಗೆ, ಮಾಧ್ಯಮದವರಿಗೆ, ನಮ್ಮ ಇಲಾಖೆಯವರಿಗೆ ಎಲ್ಲ ಧನ್ಯವಾದದಲ್ಲಿ. ಮತ್ತು ಸುಮಾರು 2 ಜಿಲ್ಲೆಗೆ ಅಪಘಾತ ರಹಿತ ಚಾಲನೆ ಮಾಡಿದಂಥ ಚಾಲಕರಿಗೆ ಮತ್ತು ಪ್ರಶಸ್ತಿ ಕೂಡ ಕೊಟ್ಟಿದ್ದೀನಿ. ಎಲ್ಲರಿಗೂ ಧನ್ಯವಾದ.